Rajarandrappa Nayak, ex-MP and Trust Founder Chairman, Federal Education and Welfare Trust Raichur. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಏಪ್ರಿಲ್ 16ರಂದು ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳಕ್ಕೆ 192 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ, ಸದುಪಯೋಗಕ್ಕೆ ಮನವಿ. ಮಳೆಯಿಂದ ಭತ್ತದ ಬೆಳೆ ಹಾನಿ, ಎಕರೆ ಹಾನಿಗೆ 50,000 ರೂಪಾಯಿ ಪರಿಹಾರ ನೀಡಲಿ, ಶರಣಪ್ಪ ಮರಳಿ. ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಕ್ರಮ ತನಿಖೆಗೆ ಆಗ್ರಹಿಸಿ 16ರಂದು ಪ್ರತಿಭಟನೆ, ಬೆಟ್ಟಪ್ಪ ಹೊಕ್ರಾಣಿ. ಬೆಂಗಳೂರಿನಲ್ಲಿ 23ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಜನಕ್ರಾಂತಿ ಸಮಾವೇಶ, ಹನುಮಂತಪ್ಪ ಕಾಕರಗಲ್. ಅಂಬೇಡ್ಕರ್ ಸಂವಿಧಾನ ವಿಶ್ವಕ್ಕೆ ಶ್ರೇಷ್ಠ. ಪೇ ಕಾರ್ಡ್ ಬ್ಯಾಂಕಿನಿಂದ ಬಾಡಿಗೆ ನೀಡಲು ನಿರಾಕರಣೆ ಖಂಡಿಸಿ ಪ್ರತಿಭಟನೆ. ವಾರ್ತೆಗಳ ವಿವರ. ಕಲಬುರಗಿಯ ಕೆಸಿಟಿ ಕಾಲೇಜಿನ ಆವರಣದಲ್ಲಿ ಇದೇ ಏಪ್ರಿಲ್ 16ರಂದು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ಬೃಹತ್ ಉದ್ಯೋಗ ಮೇಳ ಯುವ ಸಮೃದ್ಧಿ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದ್ದು, ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿರುವ ಕಲ್ಯಾಣ ಕರ್ನಾಟಕ ಪ್ರದೇಶದ ಉದ್ಯೋಗಾಕಾಂಕ್ಷಿಗಳು ಆಯಾ ಜಿಲ್ಲೆಯಿಂದ ಕಲಬುರಗಿಗೆ ಆಗಮಿಸಲು ನಗರದಿಂದ ಒಟ್ಟು 292 ಹೆಚ್ಚುವರಿ ಬಸ್ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎಂದು ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಎಂ ರಾಜಪ್ಪ ಅವರು ತಿಳಿಸಿದ್ದಾರೆ. ಏಪ್ರಿಲ್ 16ರಂದು ಪ್ರದೇಶದ ಕಲಬುರಗಿ ವಿಭಾಗ 1 ಮತ್ತು 2ರಿಂದ 105, ಯಾದಗಿರಿ ವಿಭಾಗದಿಂದ 37, ಬೀದರ್ ವಿಭಾಗದಿಂದ 46, ರಾಯಚೂರು ವಿಭಾಗದಿಂದ 32 ಬಸ್ಗಳು ಹೆಚ್ಚುವರಿ ಕಾರ್ಯಾಚರಣೆ ಮಾಡಲಿವೆ. ಇನ್ನು ಏಪ್ರಿಲ್ 15ರ ಸಂಜೆ ಕೊಪ್ಪಳ ವಿಭಾಗದಿಂದ 18, ಬಳ್ಳಾರಿ ಮತ್ತು ಹೊಸಪೇಟೆ ವಿಭಾಗದಿಂದ ತಲಾ 12 ಬಸ್ಗಳು ಕಾರ್ಯಾಚರಣೆ ಮಾಡಲಿವೆ. ಇದಲ್ಲದೆ ಏಪ್ರಿಲ್ 16ರಂದು ಕೊಪ್ಪಳ, ಬಳ್ಳಾರಿ ಹಾಗೂ ಹೊಸಪೇಟೆ ವಿಭಾಗದಿಂದ ಬೆಳಗ್ಗಿನ ನಸುಕಿನ ಜಾವದಲ್ಲಿ ತಲಾ 10 ಹೆಚ್ಚುವರಿ ಬಸ್ಗಳು ಕಲಬುರಗಿಯತ್ತ ಪ್ರಯಾಣಿಸಲಿದ್ದು, ಉದ್ಯೋಗಾಕಾಂಕ್ಷಿ ಅಭ್ಯರ್ಥಿಗಳು ಇದರ ಲಾಭ ಪಡೆಯಬೇಕೆಂದು ಅವರು ಕೋರಿದ್ದಾರೆ. ಕಲಬುರಗಿ ವಿಭಾಗ 1ರ ವ್ಯಾಪ್ತಿಯ ಕಲಬುರಗಿ ಘಟಕ 1ರ ನಗರ ಸಾರಿಗೆಯ 15 ಬಸ್ಗಳು ಕೇಂದ್ರ ಬಸ್ ನಿಲ್ದಾಣದಿಂದ ಪ್ರತಿ 5 ನಿಮಿಷಕ್ಕೊಂದರಂತೆ ಉದ್ಯೋಗ ಮೇಳ ಜರುಗುವ ಸ್ಥಳವಾದ ಕೆಸಿಟಿ ಕಾಲೇಜಿಗೆ ಹಾಗೂ 8 ಬಸ್ಗಳು ರೈಲ್ವೆ ನಿಲ್ದಾಣದಿಂದ ರೈಲ್ವೆ ಬರುವ ಸಮಯಕ್ಕೆ ಅಲ್ಲಿಂದ ಹೊರಟು ಉದ್ಯೋಗ ಮೇಳ ಜರುಗುವ ಸ್ಥಳಕ್ಕೆ ಹೋಗಲಿವೆ. ಕಾಳಗಿ ಘಟಕದಿಂದ 8, ಕಮಲಾಪುರ ಘಟಕದಿಂದ 6, ಚಿಂಚೋಳಿ, ಚಿತ್ತಪೂರು, ಜೇವರ್ಗಿ, ಅಫಜಲಪುರ ಘಟಕದಿಂದ ತಲಾ 10 ಬಸ್ಗಳು, ಸೇಡಂ ಮತ್ತು ಆಳಂದ ಘಟಕಗಳಿಂದ ತಲಾ 12 ಬಸ್ಗಳು ಹಾಗೂ ಯಡ್ರಾಮಿ ಘಟಕದಿಂದ 4 ಹೆಚ್ಚುವರಿ ಬಸ್ಗಳು ಬೆಳಿಗ್ಗೆ 6 ಗಂಟೆಯಿಂದ ಪ್ರತಿ 15 ನಿಮಿಷಕ್ಕೊಂದರಂತೆ ಉದ್ಯೋಗ ಮೇಳ ನಡೆಯುವ ಸ್ಥಳಕ್ಕೆ ಪ್ರಯಾಣ ಮಾಡಲಿವೆ. ಯಾದಗಿರಿ ವಿಭಾಗದ ವ್ಯಾಪ್ತಿಯ ಯಾದಗಿರಿ ಘಟಕದ 12 ಬಸ್ ಮತ್ತು ಗುರುಮಠಕಲ್ ಘಟಕದ 5 ಬಸ್ಗಳು ಬೆಳಿಗ್ಗೆ 5 ಗಂಟೆಯಿಂದ ಪ್ರತಿ ಅರ್ಧ ಗಂಟೆಗೊಂದರಂತೆ, ಶಹಾಪುರ ಮತ್ತು ಸರಪೂರು ಘಟಕದಿಂದ ತಲಾ 10 ಬಸ್ಗಳು ಬೆಳಿಗ್ಗೆ 6 ಗಂಟೆಯಿಂದ ಪ್ರತಿ 15 ನಿಮಿಷಕ್ಕೊಂದರಂತೆ ಕಾರ್ಯಾಚರಣೆ ಮಾಡಲಿವೆ. ಬೀದರ್ ವಿಭಾಗದ ವ್ಯಾಪ್ತಿಯ ಔರಾದ ಮತ್ತು ಬಾಲ್ಗಿ ಘಟಕದಿಂದ ತಲಾ 4 ಬಸ್ಗಳಿಗೆ ಬೆಳಿಗ್ಗೆ 5 ಗಂಟೆಯಿಂದ 6:30 ಗಂಟೆಯವರೆಗೆ ಪ್ರತಿ ಅರ್ಧ ಗಂಟೆಗೊಮ್ಮೆ, ಬೀದರ್ ಘಟಕದಿಂದ 18 ಮತ್ತು ಹುಮ್ನಾಬಾದ್ ಘಟಕದಿಂದ 12 ಬಸ್ಗಳು ಬೆಳಿಗ್ಗೆ 5 ಗಂಟೆಯಿಂದ ಪ್ರತಿ 15 ನಿಮಿಷಕ್ಕೊಂದರಂತೆ ಹಾಗೂ ಬಸವ ಕಲ್ಯಾಣ ಘಟಕದಿಂದ 8 ಬಸ್ಗಳು ಬೆಳಿಗ್ಗೆ 5 ಗಂಟೆಯಿಂದ ಪ್ರತಿ ಅರ್ಧ ಗಂಟೆಗೊಂದರಂತೆ ಕಾರ್ಯಾಚರಣೆ ಮಾಡಲಿವೆ.
ರಾಯಚೂರು ವಿಭಾಗದ ವ್ಯಾಪ್ತಿಯ ರಾಯಚೂರು ಘಟಕದಿಂದ 9 ಬಸ್ಗಳು ಬೆಳಿಗ್ಗೆ 5 ಗಂಟೆಯಿಂದ ಪ್ರತಿ 15 ನಿಮಿಷಕ್ಕೆ ಒಂದರಂತೆ ಕಲಬುರಗಿ ಕಾರ್ಯಾಚರಣೆ ಮಾಡಲಿವೆ. ಇನ್ನು ಲಿಂಗಸುಗೂರು ಮತ್ತು ಸಿಂಧನೂರು ಘಟಕಗಳಿಂದ ತಲಾ 5, ಮಾನ್ವಿ ಘಟಕದಿಂದ 6, ದೇವದುರ್ಗ ಘಟಕದಿಂದ 4 ಹಾಗೂ ಮಸ್ಕಿ ಘಟಕದಿಂದ 3 ಬಸ್ಗಳು ಪ್ರತಿ ಅರ್ಧ ಗಂಟೆಗೊಂದರಂತೆ ಕಾರ್ಯಾಚರಣೆ ಮಾಡಲಿವೆ. ಕೊಪ್ಪಳ ವಿಭಾಗದ ವ್ಯಾಪ್ತಿಯ ಕೊಪ್ಪಳ ಘಟಕದಿಂದ ಏಪ್ರಿಲ್ 15ರಂದು 5 ಬಸ್ಗಳು ಸಂಜೆ 5ರಿಂದ 7 ಗಂಟೆಯವರೆಗೆ, ಕುಷ್ಟಗಿ ಮತ್ತು ಗಂಗಾವತಿ ಘಟಕದಿಂದ ತಲಾ 4 ಬಸ್ಗಳು ಸಂಜೆ 5ರಿಂದ 6:30 ಗಂಟೆಯವರೆಗೆ, ಯಲಬುರ್ಗಾ ಘಟಕದಿಂದ 3 ಬಸ್ಗಳು ಸಂಜೆ 5ರಿಂದ 6 ಗಂಟೆಯವರೆಗೆ, ಕುಕ್ಕನೂರು ಘಟಕದಿಂದ 2 ಬಸ್ಗಳು ಸಂಜೆ 5 ಮತ್ತು 5:30 ಗಂಟೆಗೆ ಹೆಚ್ಚುವರಿ ಕಾರ್ಯಾಚರಣೆ ಮಾಡಲಾಗುತ್ತದೆ. ಇದಲ್ಲದೆ ಏಪ್ರಿಲ್ 16ರಂದು ಬೆಳಗ್ಗೆ 4 ಗಂಟೆಗೆ ಕೊಪ್ಪಳ, ಕುಷ್ಟಗಿ, ಯಲಬುರ್ಗಾ, ಕುಕ್ಕನೂರು ಹಾಗೂ ಗಂಗಾವತಿ ಘಟಕಗಳಿಂದ ತಲಾ 2 ಬಸ್ಗಳು ಕಾರ್ಯಾಚರಣೆಗೆ ನಿಯೋಜನೆ ಮಾಡಲಾಗಿದೆ. ಬಳ್ಳಾರಿ ವಿಭಾಗದಿಂದ ಏಪ್ರಿಲ್ 15ರಂದು ಬಳ್ಳಾರಿ ಘಟಕದಿಂದ ಸಂಜೆ 7ರಿಂದ 8:30 ಗಂಟೆಯವರೆಗೆ ಪ್ರತಿ ಅರ್ಧ ಗಂಟೆಗೆ ಒಂದರಂತೆ 4 ಬಸ್ಗಳು, ಕಂಪ್ಲಿ ಘಟಕದಿಂದ ಸಂಜೆ 7 ಮತ್ತು 7:30 ಗಂಟೆಗೆ 2 ಬಸ್ಗಳು, ಸಿರುಗುಪ್ಪ ಘಟಕದಿಂದ ರಾತ್ರಿ 8:30 ಮತ್ತು 9 ಗಂಟೆಗೆ 2 ಬಸ್, ಕುರಗೋಡ ಘಟಕದಿಂದ ಸಂಜೆ 6 ಮತ್ತು 6:30 ಗಂಟೆಗೆ 2 ಬಸ್ ಹಾಗೂ ಸಂಡೂರು ಘಟಕದಿಂದ ರಾತ್ರಿ 8 ಮತ್ತು 8:30 ಗಂಟೆಗೆ 2 ಬಸ್ಗಳು ಕಲಬುರಗಿಯತ್ತ ಕಾರ್ಯಾಚರಣೆ ಮಾಡಲಿವೆ. ಇದಲ್ಲದೆ ಏಪ್ರಿಲ್ 16ರಂದು ಸಹ ಬೆಳಿಗ್ಗೆ 4 ಗಂಟೆಗೆ ಬಳ್ಳಾರಿ, ಕಂಪ್ಲಿ, ಸಿರಗುಪ್ಪ, ಕುರಗೋಡ ಮತ್ತು ಸಂಡೂರು ಘಟಕಗಳಿಂದ ತಲಾ 2 ಬಸ್ಗಳು ವಿಶೇಷ ಕಾರ್ಯಾಚರಣೆ ಮಾಡಲಾಗುತ್ತದೆ. ಹೊಸಪೇಟೆ ವಿಭಾಗದಿಂದ ಏಪ್ರಿಲ್ 15ರಂದು ಸಂಜೆ ಸಮಯದಲ್ಲಿ ಹೊಸಪೇಟೆ ಘಟಕದಿಂದ 4 ಕೊಡ್ಲಿಗಿ, ಹಡಗಲಿ, HB ಹಳ್ಳಿ ಮತ್ತು ಹರಪನಹಳ್ಳಿ ಘಟಕಗಳಿಂದ ತಲಾ 2 ಹೆಚ್ಚುವರಿ ಬಸ್ಗಳು ಕಲಬುರಗಿಗೆ ಕಾರ್ಯಾಚರಣೆ ಮಾಡಲಿವೆ. ಇದರ ಜೊತೆಗೆ ಏಪ್ರಿಲ್ 16ರಂದು ಬೆಳಿಗ್ಗೆ 4 ಗಂಟೆಗೆ ಹೊಸಪೇಟೆ, ಕೊಡ್ಲಗಿ, ಹಡಗಲಿ, HB ಹಳ್ಳಿ ಹಾಗೂ ಹರಪನಹಳ್ಳಿ ಘಟಕದಿಂದ ತಲಾ 2 ಹೆಚ್ಚುವರಿ ಬಸ್ ಕಾರ್ಯಾಚರಣೆ ಮಾಡಲಿವೆ ಎಂದು ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಇತ್ತೀಚೆಗೆ ಆದ ಅಕಾಲಿಕ ಮಳೆಯಿಂದಾಗಿ ಭತ್ತದ ಬೆಳೆ ಸಂಪೂರ್ಣ ನಾಶವಾಗಿದ್ದು ಸರ್ವೆ ಕಾರ್ಯಕ್ಕೆ ಅಧಿಕಾರಿಗಳು ಬರುತ್ತಿಲ್ಲ. ಕೂಡಲೇ ಜಿಲ್ಲಾಡಳಿತ ಹಾಗೂ ಸರ್ಕಾರ ಬೆಳೆ ಹಾನಿ ಸರ್ವೆ ಕಾರ್ಯ ನಡೆಸಿ ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ ಕೆಲವು ದಿನಗಳ ಹಿಂದೆ ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗನೂರು ಹೋಬಳಿಯ ಗೌಡನಬಾವಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಅಕಾಲಿಕ ಆಲಿಕಲ್ಲು ಮಳೆಗೆ ಸಾವಿರಾರು ಎಕರೆ ಭತ್ತದ ಬೆಳೆ ನೆಲಕಚ್ಚಿ ಹಾನಿಗೊಳಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ಕೂಡಲೇ ಎಕರೆಗೆ 50,000 ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಈಗಾಗಲೇ ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆ ಬೆಂಬಲ ಬೆಲೆಗಿಂತ ಕಡಿಮೆ ದರದಲ್ಲಿ ಮಾರಾಟವಾಗುತ್ತಿದ್ದು, ಕೂಡಲೇ ಭತ್ತದ ಖರೀದಿಯಲ್ಲಿ ಇರುವ ಷರತ್ತುಗಳನ್ನು ಹಿಂಪಡೆಯಬೇಕು. ತೆಲಂಗಾಣ ರಾಜ್ಯ ಸರ್ಕಾರ ಘೋಷಿಸಿದಂತೆ ಬೆಂಬಲ ಬೆಲೆ ಜೊತೆಗೆ 500 ರೂಪಾಯಿ ಪ್ರೋತ್ಸಾಹ ಧನ ಸೇರಿಸಿ ಪ್ರತಿ ಕ್ವಿಂಟಲ್ಗೆ 3,000 ರೂಪಾಯಿಗೆ ಖರೀದಿ ಮಾಡಬೇಕು. ವಾರದೊಳಗೆ ಹಣ ಜಮೆ ಮಾಡಬೇಕು ಎಂದು ತಿಳಿಸಿದರು. ಈ ಬಗ್ಗೆ ಸ್ಪಂದಿಸಬೇಕಾದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ರೈತರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ರೈತರಿಗೆ ಮೋಸ ಮಾಡುತ್ತಿವೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಹಾಗೂ ಆಡಳಿತ ಹಾಗೂ ವಿರೋಧ ಪಕ್ಷಗಳು ರೈತರ ಪಾಲಿಗೆ ಸತ್ತು ಹೋಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 5 ವರ್ಷ ಪೆಂಡಿಂಗ್ ಬರ್ತವ, ಅದು 2 ಪಟ್ಟು ಸಾಲ ಆಗ್ತದೆ. ಅಂದ್ರೆ 1 ಎಕರೆ ಮಾಡಿ ಸಾಲ ತೀರ್ಸ್ಬೇಕಮ್ಮ 3 ಎಕರೆ ಮಾಡ್ತಾಗ್ತವೆ, 3 ಪಟ್ಟು ಸಾಲ ಬೆಳೀತದೆ. ಹೀಗಾಗಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಇವತ್ತು ಏನು ಗಮನ ಹರಿಸಬೇಕು ಮತ್ತು ಕಂದಾಯ ಇಲಾಖೆ, ಕಂದಾಯ ಮಂತ್ರಿಗಳು ಮತ್ತು ಕೃಷಿ ಮಂತ್ರಿಗಳು ರೈತರ ಕಡೆ ಗಮನ ಹರಿಸಬೇಕು. ಇಲ್ಲಿ ಯಾಕಂದ್ರೆ ಅವ್ಯವಸ್ಥೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಅವ್ಯವಸ್ಥೆಯನ್ನು ತಡೆಗಟ್ಟಬೇಕು. ಯಾಕಂದ್ರೆ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ, ವಿಪರೀತ ಮದ್ಯಪಾನ ಮಾರಾಟ, ಅಕ್ರಮ ಮದ್ಯಪಾನ ಮಾರಾಟ, ಇವತ್ತು ನೀರಿನಲ್ಲಿ ತಾರತಮ್ಯ, ಕುಡಿಯುವ ನೀರು ಕೂಡ ವಾರ 5 ದಿವಸ ಒಂದ್ಸಲ ಕೊಡ್ತಾ ಇದ್ದಾರೆ. ನೀರು ಕೈಗೆ ಕೂಡ ನೀರು ಡೈಲಿ ಕೊಡ್ತಾರೆ, ಕೈಗೆ ಕೂಡ ನೀರು ಬಂದಾಗ್ತಾ ಇಲ್ಲ. ಇವತ್ತು JSW ಕಂಟಿನ್ಯೂ ಓದ್ತಾ, YTPS ಕಂಟಿನ್ಯೂ ಓದ್ತಾ, RTPS ಕಂಟಿನ್ಯೂ ಓದ್ತಾ. ಆದರೆ ಇವತ್ತು ರೈತರಿಗೆ ಮಾತ್ರ ನೀರು, ಕುಡಿಯೋಕೆ ನೀರು ಸಿಗ್ತಾ ಇಲ್ಲ, ಬೆಳೆಗಳಿಗೆ ನೀರು ಸಿಗ್ತಾ ಇಲ್ಲ. ಹಂಗಾಗಿ ಇವತ್ತು ಎಚ್ಚೆತ್ತುಕೊಂಡು ರೈತರ ನೆರವಿಗೆ ಧಾವಿಸಿ ರೈತರಿಗೆ ಏನು ಇವತ್ತು ಅನೀತಿ ಪದ್ಧತಿಯಿಂದ ಆಗೈತೆ, ಸಾಲ ಆಗೈತೆ, ಆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಇವತ್ತೇನು ಬೆಳೆ ನಷ್ಟ ಆಗಿದೆ, ಅಣೆಕಲ್ಲು ಮಳೆ ಬಿದ್ದು ಬೆಳೆ ಬಿದ್ದು ಏನು ಬೆಳೆ ನಷ್ಟ ಆಗಿದೆ, ಅವರ ತ್ವರಿತಗತಿಯಲ್ಲಿ ಯಾಕಂದ್ರೆ ಭತ್ತ ಕಟಾವಿ ಬಂದ್ಬಿಡುತ್ತೆ. ಬಟ್ ಕಟಾವಿ ಬಂದ ಇವ್ರು ಏನು ಮಾಡಿಕೊಂಡ್ರೆ ರೈತರು ಭತ್ತ ಕಟಾವು ಮಾಡ್ತಾರ, ಅದನ್ನೇನು ಮಾಡಬೇಕು, ತ್ವರಿತಗತಿಯಲ್ಲಿ ಸರ್ವೆ ಕಾರ್ಯ ನಡೆಸಿ ಪ್ರತಿ ಎಕರೆ 50,000 ಪರಿಹಾರ ಕೊಡಬೇಕು. 50,000 ಯಾಕಂದ್ರೆ ಸಂಪೂರ್ಣ ನಾಶ ಆಗಿಬಿಡುತ್ತೆ ಭತ್ತ. ಪ್ರತಿ ಎಕರೆ 50,000 ಭತ್ತ
ಭತ್ತಕ್ಕೆ ಪರಿಹಾರ ಕೊಡಬೇಕು, ಎಕರೆಗೆ ಪ್ರತಿ ಎಕರೆಗೆ 50,000 ಪರಿಹಾರ ಘೋಷಣೆ ಮಾಡಬೇಕು. ಅದೇ ರೀತಿಯಾಗಿ ಜೋಳನ ಹಿಂಗಾರು ಏನು ಜೋಳ ಇದೆ ನೋಂದಣಿಯನ್ನ ಪ್ರಾರಂಭ ಮಾಡಬೇಕು, ಇಮಿಡಿಯೇಟ್ ಪ್ರಾರಂಭ ಮಾಡಬೇಕು. ಇಲ್ಲಾಂದ್ರೆ ರೈತರು ಉಳಿಯಂಗಿಲ್ಲ. ಇವತ್ತು ಅಲ್ಲಿ ರೈತರು ಇವತ್ತು ಎಲ್ಲ ಬೆಳೆಗೆ ರೇಟ್ ಇಲ್ಲ. ಇವತ್ತು ಮೆಣಸಿನಕಾಯಿ ರೇಟ್ ಇಲ್ಲ, ಹತ್ತಿಗೆ ರೇಟ್ ಇಲ್ಲ, ಜೋಳಕ್ಕೆ ರೇಟ್ ಇಲ್ಲ, ತೊಗರಿ ರೇಟ್ ಇಲ್ಲ, ಎಲ್ಲ ಬೆಳೆಗಳಿಗೆ ರೇಟ್ ಸಮುದಾಯ ಸಾಗಿರುತ್ತೆ. ಹಿಂಗಾಗಿ ರೈತರು ಕೃಷಿ ಮಾಡೋದೇ ಮೇನು. ಅಂತ ಪರಿಸ್ಥಿತಿಯಲ್ಲಿ ಇವರು ಬೆಲ್ಲಿಂಕಿನ ಇರ್ಲಾರ್ದಂಗೆ ಮಾಡಿ ಬೆಂಬಲ ಬೆಲೆ ಕೂಡ ಕೊಡಲಾರ್ದಂಗೆ ಕುಂತಪ್ಪ ಅಂದ್ರೆ ರೈತರು ಹಳೆ ಗೊತ್ತಾಗುತ್ತೆ. ನೋಡಿ ಟೊಮೆಟೊ ರೇಟ್ ಎಷ್ಟು ಕಡಿಮೆ ಆಯ್ತು ನೋಡಿ. ಅಲ್ಲಿ 30 ರೂಪಾಯಿ ಬಾಕ್ಸ್, ಈರುಳ್ಳಿ 500 ರೂಪಾಯಿ ಕ್ವಿಂಟಲ್, ಈರುಳ್ಳಿ ವಿಪರೀತ ಕಡಿಮೆ ಆಗಿದೆ ಮಾರ್ಕೆಟಲ್ಲಿ. ಮೆಣಸಿನಕಾಯಿ 70,000 ಮಾರಿತ್ತು, 5,000 ಕ್ವಿಂಟಲ್ ಮಾರಾಕತ್ತೆ. ಆ ರೈತರಿಗೆ ಅರ್ಧ ಕೂಲಿ ಕೂಡ ಆಗಲ್ಲ. ಮಹೇಂದ್ರ ಫೈನಾನ್ಸ್ ಸೇರಿದಂತೆ ಇತರೆ ಸಾಲ ನೀಡುವ ಹಣಕಾಸು ಸಂಸ್ಥೆಗಳು ರೈತರಿಗೆ ಸಾಲ ಮರುಪಾವತಿಗಾಗಿ ಕಿರುಕುಳ ನೀಡುತ್ತಿದ್ದು, ಇದಲ್ಲದೆ ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಸರ್ಕಾರ ಕೂಡಲೇ ಜಾರಿಗೊಳಿಸಬೇಕು. ಬೆಳೆ ಹಾನಿಗೆ ಸರ್ವೆಗೆ ಅಧಿಕಾರಿಗಳು ಬಾರದಂತೆ ಜಿಲ್ಲಾಡಳಿತದಿಂದಲೇ ತಡೆ ಹಿಡಿದಿರುವ ಅನುಮಾನವಿದೆ ಎಂದು ತಿಳಿಸಿದರು. ಜೋಳ ಖರೀದಿಯಲ್ಲಿಯೂ ತಾರತಮ್ಯ ತೋರಲಾಗುತ್ತಿದೆ. ಕೂಡಲೇ ಸರ್ಕಾರ ಜೋಳ ಖರೀದಿಯನ್ನು ಪಾರದರ್ಶಕವಾಗಿ ಹಾಗೂ ನಿಯಮಾನುಸಾರವಾಗಿ ಮಾಡಬೇಕು ಮತ್ತು ಜೋಳ ಖರೀದಿ ಹಣವನ್ನು ರೈತರಿಗೆ ತ್ವರಿತವಾಗಿ ಜಮಾ ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ರಾಮಯ್ಯ ಜವರಗೇರ, ಚೆನ್ನಪ್ಪ ಹುಣಸಿಹಾಳ ಹೂಡ, ನಿಂಗಪ್ಪ ವಡ್ಲೂರು, ನಾಗೇಂದ್ರಪ್ಪ ಚೇರ್ಮನ್, ಲಾಲ್ ಸಾಬ್ ನಾಡಗೌಡ, ನರಸಿಂಹರಾವ್, ಬಾಲಯ್ಯ ಕ್ಯಾಂಪ್, ನಿಂಗನಗೌಡ ಹಾರಾಪುರ, ಕರಿಯಪ್ಪ ಮುಕ್ಕುಂದ ಸೇರಿದಂತೆ ಇತರರು ಇದ್ದರು. ಜಿಲ್ಲೆಯ ಸಿರವಾರ್ ತಾಲೂಕಿನ ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ 2022, 23, 2023, 24 ಹಾಗೂ 2024, 25ನೇ ಸಾಲಿನ 15ನೇ ಹಣಕಾಸಿನಲ್ಲಿ ಯಾವುದೇ ಕಾಮಗಾರಿಗಳನ್ನು ಮಾಡದೆ ಹಣ ದುರುಪಯೋಗ ಮಾಡಿಕೊಳ್ಳಲಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಾದ ಅವ್ಯವಹಾರ ವಿರೋಧಿಸಿ ಏಪ್ರಿಲ್ 16ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗದ ಜಿಲ್ಲಾಧ್ಯಕ್ಷ ಬೆಟ್ಟಪ್ಪ ಎನ್ ಹೊಕ್ರಾಣಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2023ರ ಆಗಸ್ಟ್ 15ರಿಂದ 2025ರ ಏಪ್ರಿಲ್ 6ರವರೆಗೆ ನರೇಗಾ 15ನೇ ಹಣಕಾಸು, ಶಾಸನಬದ್ಧ ಕರ ವಸೂಲಿ, ಕೂಸಿನ ಮನೆ, ಆಶ್ರಯ ಮನೆ ಸೇರಿದಂತೆ ಇತರೆ ಯೋಜನೆಗಳಲ್ಲಿ ನವಲಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಹಾಗೂ ಪಿಡಿಒ ಸೇರಿ ಭಾರೀ ಭ್ರಷ್ಟಾಚಾರವನ್ನು ಮಾಡಲಾಗಿದ್ದು, ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಇತರೆ ಅಧಿಕಾರಿಗಳಿಗೆ ಗಮನಕ್ಕೆ ತರಲಾಗಿದೆ. ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ, ಗ್ರಾಮ ಸಭೆಗಳು ಕಾಟಾಚಾರಕ್ಕೆ ಮಾತ್ರ ನಡೆದಿದ್ದು, ಕೋರಂ ಇಲ್ಲದಿದ್ದರೂ ಅಧಿಕಾರಿಗಳು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಲೆಕ್ಕ ಪರಿಶೋಧನೆಯನ್ನು ಮಾಡದೆ ಕರ್ತವ್ಯ ಲೋಕ ಎಸಗಿದ್ದಾರೆ ಎಂದು ಆರೋಪಿಸಿದರು. ನಡೆದಿರತಕ್ಕಂಥ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಕುರಿತು ನಾಳೆ ದಿನ ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಸಿರವಾರ್ ತಾಲೂಕಿನ ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 4 ತಿಂಗಳಿಂದ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ, ಇಒ ಮತ್ತು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಹಲವಾರು ಬಾರಿ ನಾವು ದೂರು ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮವನ್ನು ವಹಿಸಿಲ್ಲ. ಕಾರಣ ಈ ಒಂದು ಮೇಲಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರುವುದು ನಮಗೆ ಎದ್ದು ಕಾಣಿಸ್ತಾ ಇದೆ. ಆದ್ದರಿಂದ ನಾಳೆ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇನೆ. ಈ ಒಂದು ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರುವುದಾದರೆ ಏನೆಂಬುದನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಎನ್ಜಿ ನರೇಗಾ ಯೋಜನೆ, ಕೂಸಿನ ಮನೆ, ಕರ ವಸೂಲಿ, ಲೆಕ್ಕ ಪರಿಶೋಧನೆ, ಹಲವಾರು ಯೋಜನೆಗಳನ್ನ ಜನರಿಗೆ ಸರಿಯಾದ ರೂಪದಲ್ಲಿ ತಲುಪಿಸದೆ ಅಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ದುರ್ಗಮ್ಮ ಗಂಡ ದುರ್ಗಪ್ಪ ಇವರು ಕಾರ್ಯನಿರ್ವಹಿಸುತ್ತಿದ್ದರೂ ಕೂಡ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಅವರ ಸಂಬಂಧಿಕರಾಗಿರ್ತಕ್ಕಂಥ ಮಲ್ಲಪ್ಪ ಇತರು ತಮ್ಮ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಕಳೆದ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ನಡೆಯುವ ಸಂದರ್ಭದಲ್ಲಿ ಗ್ರಾಮದ ನಮ್ಮ ಕಾರ್ಯಕರ್ತ ಆಗಿರ್ತಕ್ಕಂಥ ಸಿದ್ದಯ್ಯ ಮತ್ತು ಮೌನೇಶ್ವರು ಆ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದಾಗ ಗ್ರಾಮ ಪಂಚಾಯಿತಿಯಲ್ಲಿ ಆದ
ಆ ವ್ಯವಹಾರದ ಬಗ್ಗೆ ಜಿಲ್ಲಾ ಪಂಚಾಯಿತಿಗೆ 298 ಪುಟಗಳ ಮಾಹಿತಿ ಹಾಗೂ ದಾಖಲೆಗಳನ್ನು ನೀಡಲಾಗಿದೆ. ಆದ್ದರಿಂದ ಏಪ್ರಿಲ್ 16ರಂದು ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಸೂಗಪ್ಪ ವಗ್ಗರ್, ಕಾರ್ಯಾಧ್ಯಕ್ಷ ದೇವೇಂದ್ರಪ್ಪ ಅರಶಿಣಗಿ, ಉಪಾಧ್ಯಕ್ಷ ಚನ್ನಬಸವ ಜಾಗೀರ್ ಜಡಲದಿನ್ನಿ, ಸಂಘಟನಾ ಕಾರ್ಯದರ್ಶಿ ಸಿದ್ದಯ್ಯ ನವಲಕಲ್ ಸೇರಿದಂತೆ ಇತರರು ಇದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಅಂಗವಾಗಿ ಏಪ್ರಿಲ್ 23ರಂದು ಬೆಂಗಳೂರಿನ ಮಾಗಡಿ ರಸ್ತೆಯ ಸುಮನಹಳ್ಳಿ ಡಾಕ್ಟರ್ ಬಾಬು ಜಗಜೀವನ್ ಸಂಶೋಧನಾ ಕೇಂದ್ರದಲ್ಲಿ ಜನಕ್ರಾಂತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಕಾಕರಗಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಕೋಮುವಾದ ಧಿಕ್ಕರಿಸಿ ಸಂವಿಧಾನ ರಕ್ಷಿಸಿ ದಲಿತರ ಅಭಿವೃದ್ಧಿಗಾಗಿ ಜನಕ್ರಾಂತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ ದಲಿತರ ಅಭಿವೃದ್ಧಿಗಾಗಿ 15 ಹಕ್ಕೊತ್ತಾಯಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ ಎಂದು ತಿಳಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಪ್ರೊಫೆಸರ್ ಬಿ. ಕೃಷ್ಣಪ್ಪ ಅವರ ಜನ್ಮದಿನವಾದ ಜೂನ್ 9ನ್ನು ರಜೆ ರಹಿತ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಿಸುವಂತೆ ಆದೇಶ ಹೊರಡಿಸಬೇಕು. ಜೊತೆಗೆ ಬಿ. ಕೃಷ್ಣಪ್ಪ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು. ಎಸ್ಸಿಪಿ ಟಿಎಸ್ಪಿ ಅನುದಾನದ ದುರ್ಬಳಕೆ ತಡೆಯಲು ಸೆಕ್ಷನ್ 7D ರದ್ದುಗೊಳಿಸುವಂತೆ 7C ಅನ್ನು ಕೂಡ ರದ್ದುಗೊಳಿಸಬೇಕು. ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸದೆ ದಲಿತರ ಅಭಿವೃದ್ಧಿಗಾಗಿ ಬಳಸಬೇಕು ಎಂದರು. ನಮೂನೆ 50, 53 ಮತ್ತು 57ರಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಭೂಮಿನ ಕೃಷಿ ಕಾರ್ಮಿಕರಿಗೆ ಸರ್ಕಾರ ಭೂಮಿಯನ್ನು ಸಕ್ರಮಗೊಳಿಸಿ ಹಕ್ಕುಪತ್ರವನ್ನ ಕೊಡಬೇಕು. ಅದೇ ರೀತಿಯಾಗಿ ಸಾಮಾಜಿಕ ಭದ್ರತಾ ಯೋಜನೆಯಡಿ ಇವತ್ತು ನೋಡ್ತಿದ್ದೀವಿ ನಾವು ಎಲ್ಲಾ ರಂಗದಲ್ಲಿ ಸಹಿತ ಇವತ್ತು ಬೆಲೆ ಏರಿಕೆ ತಕ್ಕಂತೆ ಇವತ್ತು ಹಣವನ್ನು ಹೆಚ್ಚಳ ಮಾಡ್ತಾರೆ. ಆದ್ರೆ ಸಾಮಾಜಿಕ ಭದ್ರತೆ ಯೋಜನೆಗೆ ಸಂಬಂಧಪಟ್ಟಂತೆ ವಿಧವಾ ವೇತನ ಇರ್ಬೋದು, ದೇವದಾಸಿ ವೇತನ ಇರ್ಬೋದು, ವಿಕಲಚೇತನರಿಗೆ ವೇತನ ಇರ್ಬೋದು, ಅದು ಮಾತ್ರ ಹೆಚ್ಚಳ ಮಾಡಿದ್ರೆ ಇವತ್ತು ಪಾರ್ಲಿಮೆಂಟ್ ನಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಕೇಂದ್ರ ಸಚಿವರು, ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು, ಶಾಸಕರು ಎಲ್ಲರ ವೇತನವನ್ನು ದುಪ್ಪಟ್ಟು ಮಾಡಿಕೊಳ್ತಾರೆ. ಆದ್ರೆ ಇಂಥ ಬಡವರಿಗೆ ಸಿಗ್ತಕ್ಕಂಥ ಯೋಜನೆಗಳಲ್ಲಿ ಅನುದಾನವನ್ನು ಹೆಚ್ಚಳ ಮಾಡ್ತಾ ಇಲ್ಲ. ಹಾಗಾಗಿ ಇಂಥವರಿಗೆ ಏನಾದ್ರೂ ಮಾಸಿಕ ವೇತನ ಕನಿಷ್ಠ ಈ 3,000 ಹೆಚ್ಚಳ ಮಾಡಬೇಕು. ಜೊತೆಗೆ ದೇವದಾಸಿ ಮಹಿಳೆಯರಿಗೆ ಇವತ್ತು ಕಾರಣಾಂತರಗಳಿಂದ ಚಿಕ್ಕ ವಯಸ್ಸಿನಲ್ಲಿ ಗಂಡ ಕಳ್ಕೊಂಡು ವಿಧವೆಯಾಗಿರ್ತಕ್ಕಂಥ ವೈಟಿ ಮಹಿಳೆಯರಿಗೆ ಸಹಿತ ಕನಿಷ್ಠ 3 ಎಕರೆ ಜಮೀನನ್ನ ಕೊಡಬೇಕು. ಮಾಸಿಕವಾಗಿ 3,000 ರೂಪಾಯಿ ಅವರಿಗೆ ಕೊಡ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ. ಹಾಗೆ ಇವತ್ತು ರಾಜ್ಯಾದ್ಯಂತ ಯಾರ್ಯಾರು ಗುಡಿಸಲು ಇಲ್ಲಿ ವಾಸ ಮಾಡ್ತಕ್ಕಂಥ ದಲಿತರಿಗೆ ಗುಡಿಸಲು ಮುಕ್ತ ರಾಜ್ಯ ಮಾಡಬೇಕಾದ್ರೆ ಎಲ್ಲಾ ದಲಿತರಿಗೆ ಯಾರಿಗೆ ವಸತಿ ಇಲ್ಲ, ಯಾರಿಗೆ ನಿವೇಶನ ಇಲ್ಲ, ನಿವೇಶನ ಇಲ್ಲದವರಿಗೆ ನಿವೇಶನ ಕೊಡಬೇಕು. ನಿವೇಶನ ಕೊಟ್ಟುಬಿಟ್ಟು ವಸತಿ ನಿರ್ಮಾಣದ ಅವರಿಗೆ ಅನುದಾನ ಬಿಡುಗಡೆ ಮಾಡ್ಬೇಕಂತ ಹೇಳಿ ಈ ಒಂದು ಒತ್ತಾಯವನ್ನು ಸರ್ಕಾರದಿಂದ. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿ ವಿಧವಾ ವೇತನ, ದೇವದಾಸಿ ವೇತನ, ವಿಕಲಚೇತನರಿಗೆ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ನೀಡುತ್ತಿರುವ ಮಶಾಸನವನ್ನು 3,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು. ಭೂರಹಿತ ದೇವದಾಸಿಯರಿಗೆ ಹಾಗೂ ವಿಧವೆಯರಿಗೆ ತಲಾ 3 ಎಕರೆ ಜಮೀನು ಮಂಜೂರು ಮಾಡಬೇಕು ಎಂದು ತಿಳಿಸಿದರು. ಗುಡಿಸಲು ಮನೆ ಹಾಗೂ ಖಾಲಿ ನಿವೇಶನ ಹೊಂದಿರುವ ಬಡವರು ಮನೆಗಳನ್ನು ಕಟ್ಟಿಸಿಕೊಳ್ಳಲು 6 ಲಕ್ಷ ರೂಪಾಯಿ ಸಹಾಯಧನವನ್ನು ಸರ್ಕಾರದಿಂದ ನೀಡಬೇಕು. ಇದರೊಂದಿಗೆ ದಲಿತರ ಅಭಿವೃದ್ಧಿಗೆ ಬೇಕಾದ ಅಗತ್ಯ ಯೋಜನೆಗಳು ಹಾಗೂ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ರಂಗನಾಥ್ ನಾಯಕ್, ರಾಮಣ್ಣ, ಹೈದರಲಿ, ರಮೇಶ್, ನಾಗರಾಜ್, ಮೌನೇಶ್, ರಾಜು, ಮಹಾದೇವಪ್ಪ ಸೇರಿದಂತೆ ಇತರರು ಇದ್ದರು. ತಾಲೂಕಿನ ವಡ್ಲೂರು ಗ್ರಾಮದಲ್ಲಿ ಜೈ ಭೀಮ್ ನವ ಚೈತನ್ಯ ಸಂಘದ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ದ್ವಿತೀಯ ಪಿಯುಸಿಯಲ್ಲಿ ಅಧಿಕ ಅಂಕ ಪಡೆದ ವಡ್ಲೂರು ಗ್ರಾಮದ ವಿದ್ಯಾರ್ಥಿಗಳಿಗೆ ಜೈ ಭೀಮ್ ನವ ಚೈತನ್ಯ ಸಂಘದ ವತಿಯಿಂದ ಗೌರವ ಸನ್ಮಾನಿಸಲಾಯಿತು. ಜಯಂತಿ ಅಂಗವಾಗಿ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು.
ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಮಾತನಾಡಿ ದೇಶಕ್ಕೆ ಬಲಿಷ್ಠವಾದ ಸಂವಿಧಾನವನ್ನು ನೀಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆಲ್ಲರಿಗೂ ಮಾರ್ಗದರ್ಶನ. ಹಿಂದಿನ ಯುವ ಪೀಳಿಗೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಅಂಬೇಡ್ಕರ್ ಆಶಯಗಳನ್ನು ಎತ್ತಿ ಹಿಡಿಯಬೇಕು. ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ನ್ಯಾಯಯುತ ಹಕ್ಕುಗಳು ನೀಡಿದ್ದಾರೆ. ಸಮಾಜವನ್ನು ಕಟ್ಟುವ ಸಂದೇಶ ಸಾರಿದ್ದಾರೆ. ಅವರೊಬ್ಬರು ಮಹಾನ್ ವ್ಯಕ್ತಿ ಎಂದು ಹೇಳಿದರು. ಶಿಕ್ಷಣದಿಂದ ಮಾತ್ರ ನಾವು ಸಮಾಜದ ಉತ್ತಮ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮಾರುತಿ, ಉಪಾಧ್ಯಕ್ಷರು ಭೀಮದಾಸ್, ಖಜಾಂಚಿ ದಾಸರಿ ಮಾರುತಿ, ಸದಸ್ಯರಾದ ಕಾಸಿಮಪ್ಪ, ರಾಜು, ಸುರೇಶ್, ಸ್ವಾಮಿ, ಪಟಕರಾಜು, ತಿಕ್ಕಯ್ಯ, ವಡ್ಲೂರು ನರಸಿಂಹ, ಯಲ್ಲಪ್ಪ, ಸಂಗಮೇಶ್, ಮಲ್ಲು, ರಾಮಕೃಷ್ಣ, ಏರಿಯಾದ ಮುಖಂಡರು, ಮಹಿಳೆಯರು, ಮಕ್ಕಳು ಹಾಗೂ ಇತರರು ಉಪಸ್ಥಿತರಿದ್ದರು. ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಆಡಳಿತ ಮಂಡಳಿಯ ಮಳಿಗೆ ಹರಾಜು ಪ್ರಕಟಣೆಯಲ್ಲಿ ಕಟ್ಟಿಂಗ್ ಶಾಪ್ ಕ್ಷೌರಿಕಗೆ ಅವಕಾಶ ನೀಡುವುದಿಲ್ಲ ಎಂದು ಹೊರಡಿಸಿದ್ದು, ಇದರಿಂದ ಸಮಾಜಕ್ಕೆ ಮತ್ತು ವೃತ್ತಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಜಿಲ್ಲಾ ಹಡಪದ ಹಪ್ಪಣ್ಣ ಕ್ಷೌರಿಕ ಸಮಾಜ ಸೇವಾ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಗಂಜ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ವಿರುದ್ಧ ಘೋಷಣೆ ಹಾಕಿದರು. ಕ್ಷೌರಿಕ ವೃತ್ತಿಗೆ ಮಳಿಗೆ ಹರಾಜು ಮಾಡುವುದಿಲ್ಲವೆಂದು ಆದೇಶಿಸಿ ಸಮಾಜಕ್ಕೆ ಮತ್ತು ವೃತ್ತಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿದರು. ಕಟ್ಟಿಂಗ್ ಶಾಪ್ ತೆಗೆಯಲು ಅವಕಾಶವಿಲ್ಲವೆಂದು ಷರತ್ತು ವಿಧಿಸುತ್ತಿದೆ. ಸರ್ಕಾರದ ಮಳಿಗೆಯಲ್ಲಿ ಕ್ಷೌರ ಸೇವೆ ಮಾಡಲು ನಿರಾಕರಿಸಿದ್ದು, ವೃತ್ತಿಗೆ ಅವಮಾನ ಮಾಡಿದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸಮಾಜವನ್ನು ಅವಮಾನಿಸಿದ ಪಿಕಾರ್ಡ್ ಬ್ಯಾಂಕಿಗೆ ಧಿಕ್ಕಾರ. ಬ್ಯಾಂಕ್ ಮೇಲೆ ಕೇಸ್ ದಾಖಲು ಮಾಡಲೇಬೇಕು. ನೀಡಲು ತಿರಸ್ಕರಿಸಿದ ಪಿಕಾರ್ಡ್ ಬ್ಯಾಂಕ್ ಆಡಳಿತ ಮಂಡಳಿಗೆ ಧಿಕ್ಕಾರ. ಪಿಕಾರ್ಡ್ ಬ್ಯಾಂಕ್ ಆಡಳಿತ ಮಂಡಳಿ ಮೇಲೆ ದೂರು ದಾಖಲಾಗಲಿ. ಹಾಕಿದ ಪಿಕಾರ್ಡ್ ಬ್ಯಾಂಕ್ ಆಡಳಿತಕ್ಕೆ ಧಿಕ್ಕಾರ. ಸರ್ಕಾರಿ ಮಳಿಗೆಯಲ್ಲಿ ಕ್ಷೌರಿಕ ಬ್ಯಾಂಕಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಪಿಕಾರ್ಡ್ ಬ್ಯಾಂಕ್ ಆಡಳಿತ ಮಂಡಳಿ ಮೇಲೆ FIR ಬೇಕು, ಬೇಕೇ ಬೇಕು. ಸರ್ಕಾರದ ಮಳಿಗೆಯಲ್ಲಿ ಕ್ಷೌರ ಸೇವೆ ಮಾಡಲು ಅವಕಾಶ ನೀಡಲ್ಲವೆಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಇಡೀ ಕ್ಷೌರಿಕ ಸಮಾಜಕ್ಕೆ ಮತ್ತು ವೃತ್ತಿಗೆ ಅವಮಾನ ಮಾಡಿದ್ದು ಸಾಮಾಜಿಕ ಬಹಿಷ್ಕಾರ, ಬಹಿರಂಗ ಮೌಢ್ಯದ ಪ್ರತಿಪಾದನೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಮಳಿಗೆ ಬಾಡಿಗೆ ನೀಡಬೇಕು, 10,000 ಮುಂಗಡ ಹಣ, 3,000 ಬಾಡಿಗೆ ವಿಧಿಸಬೇಕು. ಇಲ್ಲವಾದರೆ ಅಧಿಕಾರಿಗಳಿಗೆ, ನಿರ್ದೇಶಕರುಗಳಿಗೆ ಕಟ್ಟಿಂಗ್ ನಿಷೇಧಿಸಲಾಗುತ್ತದೆ. ಪಿಕಾರ್ಡ್ ಬ್ಯಾಂಕ್ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಗದ್ದೆಪ್ಪ, ಅಮರಪ್ಪ, ಅಮೀನ್ಗಡ, ಜಗನ್ನಾಥ್, ಶರಣಬಸವ, ಮುತ್ತಣ್ಣ, ಭೀಮಣ್ಣ, ಧನಂಜಯ, ಗುಂಡಪ್ಪ, ತಿಪ್ಪಣ್ಣ, ನಾಗರಾಜ್, ಮಹಾದೇವ, ಅಯ್ಯಪ್ಪ, ಬೂದಪ್ಪ, ಅಮರೇಶ್, ದೇವೇಂದ್ರಪ್ಪ, ಪ್ರಭು ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳಕ್ಕೆ 192 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ, ಸದುಪಯೋಗಕ್ಕೆ ಮನವಿ. ಮಳೆಯಿಂದ ಭತ್ತದ ಬೆಳೆ ಹಾನಿ, ಎಕರೆ ಹಾನಿಗೆ 50,000 ರೂಪಾಯಿ ಪರಿಹಾರ ನೀಡಲಿ, ಶರಣಪ್ಪ ಮರಳಿ. ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಕ್ರಮ ತನಿಖೆಗೆ ಆಗ್ರಹಿಸಿ 16ರಂದು ಪ್ರತಿಭಟನೆ, ಬೆಟ್ಟಪ್ಪ ಹೊಕ್ರಾಣಿ. ಬೆಂಗಳೂರಿನಲ್ಲಿ 23ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಜನಕ್ರಾಂತಿ ಸಮಾವೇಶ, ಹನುಮಂತಪ್ಪ ಕಾಕರಗಲ್. ಅಂಬೇಡ್ಕರ್ ಸಂವಿಧಾನ ವಿಶ್ವಕ್ಕೆ ಶ್ರೇಷ್ಠ. ಪೇ ಕಾರ್ಡ್ ಬ್ಯಾಂಕಿನಿಂದ ಬಾಡಿಗೆ ನೀಡಲು ನಿರಾಕರಣೆ ಖಂಡಿಸಿ ಪ್ರತಿಭಟನೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.